ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಗುರುವಾಯನ ಕೆರೆಯ ಎಕ್ಸೆಲ್ ಪಿಯು ಕಾಲೇಜು ಮತ್ತೆ ಟಾಪ್ ಕಾಲೇಜು ಆಗಿ ಹೊರಹೊಮ್ಮಿದೆ. ಈ ಬಾರಿಯ ಪಿಯು ಫಲಿತಾಂಶದಲ್ಲಿ ಎಕ್ಸೆಲ್ ಗುರುವಾಯನ ಕೆರೆ ಕಾಲೇಜು ಇಡೀ ಬೆಳ್ತಂಗಡಿ ತಾಲೂಕಿಗಷ್ಟೇ ಅಲ್ಲದೆ ಇಡೀ ಜಿಲ್ಲೆಗೆ 100ಕ್ಕೆ 100ರಷ್ಟು ಫಲಿತಾಂಶ ಸಾಧಿಸಿದೆ. ರಾಜ್ಯದ ಟಾಪ್ 10ರಲ್ಲಿ ಎಕ್ಸೆಲ್ನ 34 ವಿದ್ಯಾರ್ಥಿಗಳಿದ್ದು ದ್ವಿತೀಯ ಪಿಯುಸಿಯಲ್ಲಿ ಅಭೂತಪೂರ್ವ ಸಾಧನೆ ತೋರಿದ್ದಾರೆ. ಬೆಳ್ತಂಗಡಿ ತಾಲೂಕಿಗೆ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನು ಎಕ್ಸೆಲ್ ಬಾಚಿಕೊಂಡಿದೆ. ಯಾನ ಪೊನ್ನಮ್ಮ 597, ಶ್ರೀವತ್ಸ 597, ಅಕ್ಷಯ್ 595, ಶಿಲ್ಪಿತಾ HS 594, ರೋಹಿತ್ ಮಹಾಂತೇಶ್ ಹಳೇಗೌಡರ್ 593 ಅಂಕ ಪಡೆಯುವ ಮೂಲಕ ಇಡೀ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ವಿದ್ಯಾರ್ಥಿಗಳ ಈ ಸಾಧನೆ ಇಡೀ ಕಾಲೇಜಿಗೆ ಖುಷಿ ಕೊಟ್ಟಿದ್ದು ವಿದ್ಯಾರ್ಥಿಗಳನ್ನು ಕಾಲೇಜು ಆಡಳಿತ ಮಂಡಳಿ ಅಭಿನಂದಿಸಿದೆ. ಜೊತೆಗೆ ಶಿಕ್ಷಕ ವೃಂದವನ್ನು ಕೂಡ ಕೊಂಡಾಡಿದೆ. ಸುಷ್ಮಿತಾ ಹಾಗೂ ಅನಿಶಾ ಈ ವಿದ್ಯಾರ್ಥಿಗಳು ಕೂಡ 594 ಅಂಕಗಳನ್ನು ಪಡಿತಾ ಮತ್ತೊಮ್ಮೆ ತಾಲೂಕಿನಲ್ಲಿ ದ್ವಿತೀಯ ರ್ಯಾಂಕ್ ಅನ್ನು ಪಡಿತಿದ್ದಾರೆ. ಅವರಿಗೂ ಕೂಡ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತಾ ಎಲ್ಲರೂ ಸೇರಿ ಗೌರವಾರ್ಪಣೆ ನಡೆಸಬೇಕಾಗಿದೆ. ನನ್ನ ಹೆಸರು ಯಾನ ಪೊನ್ನಮ್ಮ, ಕೊಡಗಿನಿಂದ ಬಂದಿದ್ದೀನಿ. ನನಗೆ ಈ ವರ್ಷದ ರಿಸಲ್ಟ್ಸ್ನಲ್ಲಿ ಕಾಮರ್ಸ್ನಲ್ಲಿ 600ಗೆ 597 ಸಿಕ್ಕಿದೆ. ಫಸ್ಟ್ ಆಫ್ ಆಲ್ ಎಲ್ಲ ಮಕ್ಕಳು ಏನಾದರೂ ಸಾಧಿಸ್ಬೇಕಂತ ಬಂದಿರ್ತಾರೆ. ಅದಕ್ಕೆ ನನಗೆ ಪ್ಲ್ಯಾಟ್ಫಾರ್ಮ್ ಆಗಿರೋದು ಎಕ್ಸೆಲ್ PU ಕಾಲೇಜ್. ಮುಖ್ಯವಾಗಿ ನಾನು ನನ್ನ ಚೇರ್ಮನ್ ಆಗಿರುವ ಸುಮನ್ ಕುಮಾರ್ ಜೈನ್ ಸರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಸೈನ್ಸ್ ಕಾಲೇಜಿನಲ್ಲಿ ಕಾಮರ್ಸಿನ ಮೊದಲ ಬಾರಿಗೆ ಸ್ಟಾರ್ಟ್ ಮಾಡಿದ್ದಕ್ಕೆ, ಅದರ ಜೊತೆಗೆ ನನ್ನ ಬ್ಯಾಕ್ ಬೋನ್, ನನ್ನ ಸಪೋರ್ಟ್ ಆಗಿರುವ ಎಕ್ಸೆಲಿನ ಕಾಮರ್ಸ್ ಡಿಪಾರ್ಟ್ಮೆಂಟ್, ಮೊದಲನೇದಾಗಿ ಅದರ ಡೀನ್ ಆಗಿರುವ ಸಂತೋಷ್ ಸರ್ ಮತ್ತು HOD ಪ್ರಸನ್ನ ಸರ್, ಮತ್ತೆ ನನಗೆ ಟೀಚ್ ಮಾಡಿರೋ ಎಲ್ಲ ಫ್ಯಾಕಲ್ಟಿಗೂ, ಅದರ ಜೊತೆಗೆ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಆಗಿರುವ ನವೀನ್ ಸರ್ಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಅಕ್ಷಯ್. ನನಗೆ ಬೋರ್ಡ್ ಸರಿ 99.2% ಸಿಕ್ಕು 595 ಮಾರ್ಕ್ಸ್ ಸಿಕ್ಕಿದೆ. ನನಗೆ ಇದರಿಂದ ತುಂಬಾ ಖುಷಿಯಾಗಿದೆ. ನನಗೆ ಪೇರೆಂಟ್ಸ್ ಅವ್ರಿಗೆ ತುಂಬಾ ಖುಷಿಯಾಗಿದೆ. ಪೇರೆಂಟ್ಸ್ ನನ್ನ ಬಗ್ಗೆ ತುಂಬಾ ಪ್ರೌಡ್ ಫೀಲಿಂಗ್ ಇದೆ. ಮತ್ತೆ ಈ ಸಾಧನೆಯಿಂದ ಮುಖ್ಯ ಕಾರಣವಿರುವುದು ನನ್ನ ಪೇರೆಂಟ್ಸ್, ಮತ್ತೆ ದೇವರ ಆಶೀರ್ವಾದ, ಮತ್ತೆ ಈ ಕಾಲೇಜ್, ಎಸ್ಪೆಷಲಿ ಸುಮಂತ್ ಕುಮಾರ್ ಜೈನ್ ಸರ್ನವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ನನಗೆ ಸ್ಪೆಷಲ್ ಸ್ಟಡಿಯರ್ ಅಂದ್ರೆ ಒಂದು ಪರ್ಫೆಕ್ಟ್ ಸ್ಟಡಿಯರ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟು ಅಲ್ಲಿ ಒಂದು ಪರ್ಫೆಕ್ಟ್ ಆಗಿ ಯಾವ ರೀತಿ ಓದಬೇಕು, ಹೇಗೆ ಓದಬೇಕು ಅಂತ ಡೈಲಿ ಕೌನ್ಸಿಲಿಂಗ್ ಮಾಡಿ ಮೋಟಿವೇಟ್ ಮಾಡ್ತಿದ್ರು. ನನಗೆ ಇದರಿಂದ ನನಗೆ ತುಂಬಾ ಮೋಟಿವೇಟ್ ಆಗ್ತಿತ್ತು. ನನಗೆ ತುಂಬಾ ಹೆಲ್ಪ್ ಮಾಡ್ತಿದ್ರು. ಏನೇ ಬೇಕಿದ್ರು ಎಟ್ ಇನ್ಸ್ಟೆಂಟ್ ಯು ವಿಲ್ ಹೆಲ್ಪ್ ಎನಿಥಿಂಗ್, ಅಂದ್ರೆ ಏನ್ ಬೇಕಿದ್ರು ಹೆಲ್ಪ್ ಮಾಡ್ತಾರೆ ಅಂತ. ಹಾಗೆ ನನಗೆ ತುಂಬಾ ಖುಷಿ ಆಯ್ತು. ನನ್ನ ಪೇರೆಂಟ್ಸ್ಗೆ, ಲೆಕ್ಚರ್ಸ್ಗೆ ಮತ್ತೆ ಈ ಕಾಲೇಜ್ಗೆ ನಾನು ತುಂಬಾ ಥ್ಯಾಂಕ್ಸ್. ನನ್ನ ಹೆಸರು ಶೇಖರ್ ಅಂತೇಳಿ. ನಾವು ಮೂಲತಃ ಕೊಯ್ಯೂರು ನಿವಾಸಿಗಳು. ನನ್ನ ಮಗ ಅಕ್ಷಯ್ ಎ ಅಂತ, ಇವನು ಈ ಸಾರಿ ಸೆಕೆಂಡ್ PUC ಸೈನ್ಸ್ ಎಕ್ಸಾಮಲ್ಲಿ 595 ಔಟ್ ಆಫ್ 600 ತಗೊಂಡಿದ್ದಾರೆ. ನನಗೆ ತುಂಬಾ ಖುಷಿ ಆಯಿತು. ಐ ಫೀಲ್ ವೆರಿ ಪ್ರೌಡ್ ಆಫ್ ಅಬೌಟ್ ದಿಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್. ಯಾಕಂದರೆ ಕಾಲೇಜಿಗೆ ಫಸ್ಟ್ ಸೇರಿಸೋ ಸಮಯದಲ್ಲಿ MD ಸರ್ ಸುಮನ್ ಜೈನ್ ಸರ್ ಅವರು ಒಂದು ಮಾತು ಹೇಳಿದ್ರು, ನೀವು ನಿಮ್ಮ ಮಗನ ನಮ್ಮಲ್ಲಿ ಸೇರಿಸಿ ಅವನನ್ನು ಪ್ರಾಪರ್ ಟ್ರ್ಯಾಕಲ್ಲಿ ಕರ್ಕೊಂಡು ಹೋಗ್ತಾನೆ, ಒಂದು ಒಳ್ಳೆ ವ್ಯಕ್ತಿಯನ್ನ ಗ್ರೂಪ್ ಮಾಡಿ ಕೊಡ್ತೇನೆ ಅಂತ. ನನಗೆ ಭಾರಿ ಖುಷಿ ಆಗ್ತಿದೆ. ಅವರು ಒಂದು ಮಾತನ್ನು ಉಳಿಸ್ಕೊಂಡಿದ್ದಾರೆ. ಪ್ರೀ ಯೂನಿವರ್ಸಿಟಿ ಕಾಲೇಜ್ ಇದರ ಎಲ್ಲ ಸ್ಟಾಫ್ಗಳು ಸರ್ವರಿಗೂ, ಎಸ್ಪೆಷಲಿ ಪ್ರಿನ್ಸಿಪಲ್ ಸರ್ ಅವ್ರ ಹತ್ರ ನಾನು ಒಂದು 3 ತಿಂಗಳಿಂದ ಬಂದು ಮಾತಾಡಿ ಹೋದೆ. ಅವರು ತುಂಬಾ ಸಪೋರ್ಟ್ ಆಗಿ ಮಾತಾಡಿದ್ರು. ನಂಗೆ ತುಂಬಾ ಖುಷಿ ಆಗಿದೆ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ತುಂಬಾ ಒಂದು ಖುಷಿಯ ವಿಚಾರ. ಪ್ರತಿ ವರ್ಷ ಈ ವರ್ಷ ಕೂಡ ಒಂದು ಸ್ಟೇಟ್ ಅಲ್ಲಿ ಟಾಪರ್ ಆಗಿ ನಮ್ಮ ವಿದ್ಯಾರ್ಥಿಗಳು ಎಕ್ಸೆಲ್ PU ಕಾಲೇಜ್ ಗುರಾಯನಕೆರೆ ವಿದ್ಯಾರ್ಥಿಗಳು ಬಂದಿರುವಂತದ್ದು ತುಂಬಾ ಖುಷಿಯ ವಿಚಾರ. ನಮ್ಮ ಕಾಮರ್ಸ್ ವಿಭಾಗದಲ್ಲಿ ಶ್ರೀವತ್ಸ ಹಾಗೂ ಯಾನ ಪೊನ್ನಮ್ಮ ಇಬ್ರು ಕೂಡ 597 ತಗೊಂಡು ಸ್ಟೇಟ್ ಟಾಪರ್ ಆಗಿ ಬಂದಿದ್ದಾರೆ. ತುಂಬಾ ಖುಷಿಯ ವಿಚಾರ. ಅದರಲ್ಲಿ ಕೂಡ ಯಾನ ಪೊನ್ನಮ್ಮ ಅಂತ ಹೇಳುವಂತ ಹುಡುಗಿ 10th ಅಲ್ಲಿ ಬರೀ 89% ತಗೊಂಡು ಈ ವರ್ಷ ಸೆಕೆಂಡ್ PUC ಕಾಮರ್ಸ್ ವಿಭಾಗದಲ್ಲಿ ರಿಸಲ್ಟ್ ಬರುವಾಗ 99.5% ತಗೊಂಡಿದ್ದಾರೆ. ಸೊ ಇನ್ನೊಬ್ಬ ನಮ್ಮ ಶ್ರೀವತ್ಸ ಕೂಡ ಹಾಗೆ 10th ತುಂಬಾ ಇಂಪ್ರೂವ್ ಆಗಿದ್ದಾನೆ. ಟೋಟಲ್ ಆಗಿ ಕಾಮರ್ಸ್ ವಿಭಾಗದಲ್ಲಿ 590 ಮೇಲೆ, ಟೋಟಲ್ ಆಗಿ 11 ಮಕ್ಕಳು 590 ಮೇಲೆ ತಗೊಂಡಿದ್ದಾರೆ. ಸೈನ್ಸ್ ವಿಭಾಗ ತಗೊಂಡ್ರೆ ಕಾಮರ್ಸ್ ಮತ್ತೆ ಸೈನ್ಸ್ ಎರಡರಲ್ಲಿ ಕೂಡ ಈ ವರ್ಷ 100% ರಿಸಲ್ಟ್ ಬಂದಿದೆ. ಸೈನ್ಸ್ ವಿಭಾಗದಲ್ಲಿ ತಗೊಂಡ್ರೆ ಅಕ್ಷಯ್ ಎ ಅಂತ ಹೇಳುವ ಮೊನ್ನೆ JEE ರಿಸಲ್ಟ್ ಬಂದಾಗ್ಲೂ ಕೂಡ ಅಷ್ಟೇ 99.